ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಮುಖ್ಯವಾದ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ನಮಗೆ ಕಷ್ಟ ಬರ್ತದೆ, ಪ್ರತಿಯೊಬ್ಬರು ಮನುಷ್ಯರಿಗೂ ಕೂಡ ಕಷ್ಟ ಇರ್ತದೆ. ಆವಾಗ ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ದೇವರ ಪೂಜೆ ಮಾಡ್ತೇವೆ. ದೇವರ ಪೂಜೆ ನೀವು ಯಾವ ದೇವರ ಪೂಜೆ ಬೇಕಾದರೂ ಮಾಡಿ, ಅದರಲ್ಲಿ ತಪ್ಪಿಲ್ಲ. ಆದರೆ ಉಂಟಲ್ಲ, ನೀವು ಮಂತ್ರ ಹೇಳುವಾಗ ಉಂಟಲ್ಲ, ತುಂಬ ಜಾಗ್ರತೆಯಾಗಿರಬೇಕು. ಯಾಕಂತ ಹೇಳಿದರೆ, ಕೆಲವೊಂದು ಮಂತ್ರವನ್ನು ಕೆಲವರು ಹೇಳುವ ಹಾಗೆ ಇಲ್ಲ, ಆಯಿತಾ. ಅದಕ್ಕೆ ಕಾರಣ ಕೂಡ ನಾನು ಹೇಳ್ತೇನೆ, ಯಾಕೆ ಹೇಳುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು. ನಾವು ಯಾರ್ದೋ ಮಾತು ಕೇಳ್ಕೊಂಡುಂಟಲ್ಲ, ನಮಗೆ ಮನೆಯಲ್ಲಿ ಕಷ್ಟ ಉಂಟು ಅಂತ ಹೇಳ್ಕೊಂಡು ನಾವು ದೇವರ ಮಂತ್ರವನ್ನು ಹೇಳ್ತೇವೆ. ಆ ಮಂತ್ರದ ನಮಗೆ ತಲೆನೂ ಗೊತ್ತಿಲ್ಲ, ಬುಡನೂ ಗೊತ್ತಿಲ್ಲ. ಯಾರೋ ಹೇಳಿದ್ರು ಆ ಮಂತ್ರ ಹೇಳಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ನಾವು ಮನೆಯಲ್ಲಿ ಕೂತ್ಕೊಂಡು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ, 100ರಲ್ಲಿ ಉಂಟಲ್ಲ 1% ಜನರಿಗೆ ಒಳ್ಳೇದಾಗಬಹುದು, ಆದರೆ 99% ಜನರಿಗೆ ಕೆಟ್ಟದೇ ಆಗ್ತದೆ. ಯಾಕೆ ಅಂತ ಹೇಳ್ಕೊಂಡು ಕೂಡ ನಾನು ಕಾರಣವನ್ನು ಕೊನೆಯಲ್ಲಿ ಹೇಳ್ತೇನೆ, ಯಾಕೆ ನಾವು ಕೆಲವೊಂದು ಮಂತ್ರವನ್ನು ಹೇಳಬಾರ್ದು ಅಂತ ಹೇಳ್ಕೊಂಡು. ಅದಕ್ಕಿಂತ ಮುಂಚೆ ನೀವು ನನಗೆ ಕೇಳ್ಬೋದು, ಏನಂತ ಹೇಳಿದ್ರೆ, ನಿಮಗೆ ಹೇಗೆ ಗೊತ್ತುಂಟು ಇದೆಲ್ಲ ವಿಷಯ, ನೀನು ಎಂದು ದೊಡ್ಡ ಜನನ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡುವವರು ತುಂಬ ಜನ ಇದ್ದಾರೆ, ಆಯಿತಾ. ಅದಕ್ಕೇನು ಕೊರತೆ ಇಲ್ಲ. ನಾನು ಹೇಳೋದು ಯಾಕಂತ ಹೇಳಿದರೆ, ನಮಗೆ ಕಷ್ಟ ಅಂತ ಹೇಳ್ಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಿಂದಲೇ ನಮಗೆ ಇನ್ನೂ ಕೂಡ ಜಾಸ್ತಿ ಕಷ್ಟ ಬರಬಾರ್ದಲ್ಲ. ಆ ಕಾರಣಕ್ಕೆ ನನ್ನ ವಿಡಿಯೋ ನೋಡುವವರಿಗೆ ಸ್ವಲ್ಪ ತಿಳುವಳಿಕೆ ಇರಲಿ. ನಾವು ಹೇಗೇಗೋ ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಬಾಯಿ ಬಂದಾಗೆ ಈ ಮಂತ್ರವನ್ನು ಹೇಳಬಾರ್ದು. ಆ ಮಂತ್ರದ ಮೂಲ ಏನಂತಲೇ ನಮಗೆ ಗೊತ್ತಿರೋದಿಲ್ಲ. ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ನಾವು ಹೇಳ್ತಾ ಹೋದ್ರೆ ಉಂಟಲ್ಲ, ಗ್ರಹಚಾರ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ಹೇಳಿದ್ದು ನೋಡಿ, ನಾನು ಇವಾಗ ಉಂಟಲ್ಲ, ಗುರುಗಳೇ ಇದನ್ನು ಹೇಳಿದ್ದಾರೆ, ಆಯಿತಾ. ಯಾವ ಯಾವ ಮಂತ್ರವನ್ನು ಹೇಗೆ ಹೇಳುವ ಹಾಗೆ ಇಲ್ಲ ಅಂತ ದಯವಿಟ್ಟು ಇದರಲ್ಲಿ ನೋಡಿಕೊಂಡು ಬನ್ನಿ. ಫುಲ್ ವಿಡಿಯೋ ನೋಡಿ, ಅರ್ಧಂಬರ್ಧ ನೋಡಿಕೊಂಡು ಆಮೇಲೆ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅವರು ಆಚಾರ್ಯ ಅರುಣ್ ಪ್ರಕಾಶ್ ಅವರು ಉಂಟಲ್ಲ, ಇದ್ರ ಬಗ್ಗೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದಾರೆ. ಅವರು ಅದನ್ನು ಕೂಡ ಹೇಳ್ತಾರೆ, ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಇದನ್ನು ಆದಷ್ಟು ಜನರಿಗೆ ಹೇಳಿ ಅಂತ. ಅಂದರೆ ಕೆಲವರು ಮನೆಯಲ್ಲಿ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇರ್ತಾರೆ, ಮಂತ್ರವನ್ನು ಪಠನೆ ಮಾಡುವಾಗ ಎಲ್ಲ ಏನೇನೋ ತೊಂದರೆ ಆಗ್ತದೆ. ಆ ಕಾರಣಕ್ಕೆ ಆದಷ್ಟು ಜನರಿಗೆ ಹೇಳಿ ಅಂತ ಹೇಳ್ಕೊಂಡು ಹೇಳಿದರು. ಆ ಕಾರಣದಿಂದ ನಾನು ಅವರ ಮಾತನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಅವರು ಅದರಲ್ಲಿ ಕೆಲವೊಂದು ಹೇಳಲಿಕ್ಕೆ ಉಂಟಲ್ಲ, ಬೇಡ ಬೇಡ ಅಂತ ಹೇಳ್ಕೊಂಡು ಹೇಳ್ತಿದ್ರು, ಆಯ್ತಾ. ಹೇಳಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಅದು ಯಾವ ವಿಷಯದ ಬಗ್ಗೆ ಅಂತ ಹೇಳ್ಕೊಂಡು ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೇನೆ. ಇವಾಗ ನೀವು ಗುರುಗಳ ಮಾತನ್ನು ಕೇಳ್ಕೊಂಡು ಬನ್ನಿ, ಫುಲ್ ಮಾತನ್ನು ಕೇಳಿ. ಅವರು ಕರೆಕ್ಟಾಗಿ ನಿಮಗೆ ಅರ್ಥ ಆಗುವ ಹಾಗೆ ಹೇಳಿದ್ದಾರೆ. ನೋಡಿ, ಭಯ ಆಗಿ ಹೋಯ್ತು. ನಾವೆಲ್ಲ ಯಾವ ದೇವಿಯರ ಹೆಸರನ್ನ ಬಾಯಲ್ಲೇ ಹೇಳೋದಿಲ್ವೋ, ಗೊತ್ತಿಲ್ಲ ಅಂತಲ್ಲ. ನಾನು ಯೋಗ ಮಾರ್ಗದಲ್ಲೇ ಇದ್ದೇನೆ. ಒಳಗಿನ ಆಂತರಿಕ ಸಾಧನೆ ಮಾಡಬೇಕಾದ್ರೆ ಕೆಲವು ದೇವಿಯರ ಅನುಗ್ರಹ ನಮಗೆ ಬೇಕಾಗತ್ತೆ. ಯಾವ ದೇವಿಯರ ಹೆಸರನ್ನು ನಾನು ನನ್ನ ಮನೆಯಲ್ಲಿ ಇದುವರೆಗೂ ಹೇಳಿಯೇ ಇಲ್ಲವೋ ಅಂಥ ಮಂತ್ರಗಳ ಉಪದೇಶವನ್ನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇದ್ದಾರೆ. ನೀವು ಅದನ್ನು ತೆಗೆದುಕೊಂಡು ಶ್ರದ್ಧಾಭಕ್ತಿಯಿಂದ ಮನೆಯಲ್ಲಿ ಮಾಡ್ತಿದ್ದೀರಿ. ಕೆಲವು ದೇವತೆಗಳ ಮಂತ್ರ ಅಥವಾ ಸಾಧನೆಯನ್ನು ಸ್ಮಶಾನದಲ್ಲೇ ಹೋಗಿ ಮಾಡಬೇಕು ಅಂತ ನಿಯಮ ಇದೆ. ನೀವು ಮನೆಯಲ್ಲಿ ಅಂತಹ ದೇವತೆಗಳ ಕರೆದರೆ ಅವರು ಮನೆಯನ್ನ ಸ್ಮಶಾನ ಮಾಡ್ತಾರೆ. ಒಂದಾ ಸ್ಮಶಾನಕ್ಕೆ ಹೋಗಿ ಮಾಡಿ, ಇಲ್ಲ ಅವರು ಬರೋ ಜಾಗ ಸ್ಮಶಾನ ಆಗ್ತದೆ. ತುಂಬ ವಿಭಿನ್ನವಾದ ಸಾಧನಾ ಪರಂಪರೆ ನಮ್ಮಲ್ಲಿ ಇದೆ. ಅದರಿಂದ ಯಾರನ್ನು ಕರಿತೀರಿ, ಏನಕ್ಕೆ ಕರಿತೀರಿ, ಏನೂ ಗೊತ್ತಿಲ್ಲದೆ ನೀವು ಕೆನ್ನೆ ತಟ್ಕೊಂಡು ಶ್ರದ್ಧಾಭಕ್ತಿಯಿಂದ ಮೌಢ್ಯವಾಗಿ ಕಂಡ ಮಂತ್ರಗಳನ್ನು, ಯಂತ್ರಗಳನ್ನು ಮನೆಯಲ್ಲಿ ತಂದು ಹಾಕೋದು, ಕಂಡ ಮಂತ್ರಗಳನ್ನು ಸರಿಯಾದ ಉಪದೇಶವಿಲ್ಲದೆ, ಅದರ ವಿನಿಯೋಗ ಗೊತ್ತಿಲ್ಲದೆ ಮಾಡೋದು, ಇವೆಲ್ಲ ತೊಂದರೆಗೆ ಸಿಕ್ಕಾಕೊಳ್ತೀರಿ ನೀವು. ಅದು ಏನಾಗ್ತದೆ, ಎಲ್ಲಿವರೆಗೂ ಗೊತ್ತಿಲ್ಲದೆ ನೀವು ಸಂಪೂರ್ಣ ತಪ್ಪು ಮಾಡ್ತೀರಿ ಅಲ್ಲಿವರೆಗೂ ತೊಂದರೆ ಇಲ್ಲ. ಅರ್ಧಂಬರ್ಧ ಸರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಆಗ ಏಟ್ಗಳು ಸ್ಟಾರ್ಟ್ ಆಗ್ತದೆ. ಗೊತ್ತಿಲ್ಲದೆ ನೀವು ಅವ್ರನ್ನ ಆಹ್ವಾನ ಮಾಡಿ ಅವ್ರನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಭಾರಿ ಕಷ್ಟ ಆಗ್ತದೆ ನಿಮಗೆ. ನಾನು ಭಯಪಡಿಸ್ತಾ ಇಲ್ಲ. ನನ್ನ ಮನೆಯಲ್ಲಿ ಯಾರಾದರೂ ಮಾಡ್ತಾ ಇದ್ದರೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವ ಉದ್ದೇಶ ಅಷ್ಟೇ ನನ್ನ ಮನಸ್ಥಿತಿ ಇದೆ. ಇದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ದಶಮಹಾವಿದ್ಯೆಗಳ ಮಂತ್ರ ಇರ್ಬೋದು, ಚಿನ್ನಮಸ್ತ ಅಂತ, ನಾನು ಭಯ ಮಂತ್ರ ತುಂಬ ಪವರ್ಫುಲ್ ಹೇಳ್ಬೋದಾ ಅಂತ. ಚಿನ್ನಮಸ್ತ ಮಂತ್ರಗಳನ್ನು ಯಾರು ನಮ್ಮ ಬೇಡ, ನಾನು ಬಾಯಲ್ಲಿ ಹೇಳೋದೇ ಬೇಡ. ಮತ್ತೆ ಹೋಗಿ ನೀವು ಗೂಗಲ್ ಮಾಡ್ತೀರಿ ಆ ದೇವತೆಗಳ ಮೂಲ ಮಂತ್ರಗಳನ್ನೆಲ್ಲ ಪೋಸ್ಟ್ ಮಾಡಿ ಬಿಟ್ಟಿದ್ದಾರೆ. ಅದು ಇನ್ಸ್ಟಾಗ್ರಾಮ್ 30 ಸೆಕೆಂಡಲ್ಲಿ. ಏನ್ರಿ, ಒಂದು ಮಂತ್ರ ನಿಮಗೆ ABCD ಫಲ ಕೊಡಬೇಕು ಅಂದರೆ ನಿಮ್ಮ ಅನುಷ್ಠಾನ ಕನಿಷ್ಠ 4 ವರ್ಷ ಆಗಬೇಕು. ಒಂದು ಮಂತ್ರದ ರುಚಿ ನಿಮಗೆ ಅರ್ಥ ಆಗಬೇಕು ಅಂದರೆ ಕನಿಷ್ಠ ಪಕ್ಷ 12 ವರ್ಷ ಅದರ ಸಾಧನೆಯನ್ನು ನೀವು ಮಾಡಬೇಕು ನಿರಂತರವಾಗಿ.
ಅನುಷ್ಠಾನ. ಸುಮ್ಮನೆ ಕೂತ್ಕೊಂಡು ಓ ಓ ಓ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ನಿಮಗೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು ಇವುಗಳಿಗೆಲ್ಲ ಮಹಾವಿದ್ಯೆ ಮಂತ್ರಗಳು, ಅದು ಗಾಯತ್ರಿ ಮಂತ್ರ, ಓಂಕಾರ, ಪ್ರಣವ ಇವೆಲ್ಲ ಬೇಕಾಗೇ ಇಲ್ಲ. ಸುಮ್ಮನೆ ರಾಮ 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 ರಾಮ, ಕೃಷ್ಣ ಕೃಷ್ಣ ಇಷ್ಟೇ ಸಾಕು, ನಿಮಗೆ ಮನಃಶಾಂತಿಯನ್ನು ಕೊಡ್ತದೆ, ಎಲ್ಲವನ್ನೂ ಕೊಡ್ತದೆ. ಅಥವಾ ದೇವಿ ಹೆಸರನ್ನೇ ಕರೀರಿ, ಅಥವಾ ನಮ್ಮಲ್ಲಿ ಪೌರಾಣಿಕವಾದ ಮಂತ್ರಗಳಿರ್ತವೆ, ಸರ್ವಮಂಗಲ ಮಾಂಗಲ್ಯ, ಇಂತಹ ಮಂತ್ರಗಳನ್ನು ಹೇಳಿಕೊಳ್ಳಿ, ತೊಂದರೆ ಇಲ್ಲ. ಅದನ್ನು ಬಿಟ್ಟು ನಮಗೆ ಯಾವುದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಬರೋದಿಲ್ಲ, ಗೊತ್ತಿಲ್ಲದ ಮೂಲದಿಂದ ಬರುವ ಆಹಾರವಾಗಲಿ, ಗೊತ್ತಿಲ್ಲದ ಮೂಲದಿಂದ ಬರುವ ಇಂತಹ ಮಂತ್ರಗಳಾಗಲಿ, ನಿಮಗೆ ಮೊಬೈಲಲ್ಲಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಿ. ನಾವು ಏನು ಮಾಡ್ತೀವಿ, ಟ್ರಸ್ಟೆಡ್ ಸೋರ್ಸ್ ಅಂತ ಇರುತ್ತೆ ಅಲ್ವಾ, ಪ್ಲೇಸ್ಟೋರು, ಗೂಗಲ್ ಸ್ಟೋರ್ ಬಿಟ್ಟು ಬೇರೆದ್ರಿಂದ ನಾವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಲ್ಲ. ಒಂದು ವೇಳೆ ಯಾವುದಾದ್ರೂ ಗೊತ್ತಿಲ್ಲದೆ ಇರೋ APK ಫೈಲ್ಸ್ನ ಡೌನ್ಲೋಡ್ ಮಾಡ್ತೀರಿ ನೀವು, ಯಾವ್ಯಾವುದೋ ಹೋಗಿ ವೆಬ್ಸೈಟಲ್ಲಿ, ಅವ್ರು ಬಂದು ನಿಮ್ಮ ಮೊಬೈಲಿರೋ ಎಲ್ಲ ಡಾಟಾನ ಹಿಡ್ಕೊಂಡು, ನಿಮ್ಮ ಮೊಬೈಲಿರುವ ಎಲ್ಲ ಸೀಕ್ರೆಟ್ ಆದ ವಿಷಯಗಳನ್ನ ತೆಗೆದುಕೊಂಡು ನಿಮ್ಮನ್ನು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗೆಯೇ ಒಂದು ಮಂತ್ರವನ್ನು, ಒಂದು ಸಾಧನೆಯನ್ನು ನಾವು ಮಾಡ್ತೀವಿ ಅಂದರೆ ಅದು ನಮ್ಮ ಒಳಗಡೆ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಥರನೇ. ನಿಮಗೆ ಭಕ್ತಿ ಇದೆ, ಶ್ರದ್ಧೆ ಇದೆ, ನನಗೆ ಅದರ ಬಗ್ಗೆ ತುಂಬ ಗೌರವ ಇದೆ, ಅದೇ ರೀತಿಯಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಮಾಡಿ. ಕೆಲವು ಮಂತ್ರ ತೊಗೊಂಡ್ಬಿಡ್ತೀರಿ ನೀವು, 6 ದಿವಸ ಭಾರಿ ಹುಮ್ಮಸ್ಸು ನವರಾತ್ರಿ, ಆಮೇಲೆ ಬಿಟ್ಬಿಡ್ತೀರಿ. ಹಾಗೆ ಬಿಡೋಂಗಿಲ್ಲ. ಕೆಲವು ಮಂತ್ರಗಳನ್ನು ಬಿಡಲಿಕ್ಕೆ ಮುಂಚೆ ಕ್ರಮ ಇದೆ, ಅದನ್ನು ಸ್ಟಾರ್ಟ್ ಮಾಡಲಿಕ್ಕೂ ಒಂದು ಸಂಕಲ್ಪ ಇದೆ, ಅದನ್ನು ಬಿಡಲಿಕ್ಕೂ ಸಂಕಲ್ಪ ಇದೆ, ಅದನ್ನು ಪಂಚಭೂತ ಸಾಕ್ಷಿಯಲ್ಲಿ ಮಾಡಬೇಕಾಗತ್ತೆ. ಇವೆಲ್ಲ ಯಾವುದೂ ಗೊತ್ತಿಲ್ಲದೆ, ಈ ವಿನಿಯೋಗ ನಿಮಗೆ ಗೊತ್ತಿಲ್ಲದೆ, ಅದರ ಮೂಲ ಗೊತ್ತಿಲ್ಲದೆ, ಅದನ್ನು ಹೇಗೆ ಸಮರ್ಪಣೆ ಮಾಡಿ ಅದನ್ನು ಉದ್ವಾಸನೆ ಮಾಡಬೇಕು ಇದು ಯಾವುದೂ ಗೊತ್ತಿಲ್ಲದೆ ಅತ್ಯಂತ ಭಯಾನಕವಾದ ದೇವಿಯರು ಇದ್ದಾರೆ. ಅವ್ರನ್ನೆಲ್ಲ ನೀವು ಕಂಡ ಹಾಗೆ ಉಪಾಸನೆ ಮಾಡಬೇಡಿ, ತೊಂದರೆ ನಿಮಗೆ ಆಗದಿರಲಿ ಅಂತ ನಾನು ಬೇಡ್ಕೊಳ್ತೀನಿ. ನನಗಿದನ್ನು ಎಲ್ರಿಗೂ ಹೇಳಲೇಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಇದು ಎಲ್ರಿಗೂ ರೀಚ್ ಮಾಡಿಸಿ, ಏಕೆಂದರೆ ಜನರಿಗೆ ತುಂಬ ಶ್ರದ್ಧೆ ಇದೆ, ತುಂಬ ಭಕ್ತಿ ಇದೆ, ಅಷ್ಟೇ ಕಷ್ಟಗಳಿದೆ. ಏನೋ ಮಾಡಿ ಕಷ್ಟ ತೀರಿಸ್ಕೊಂಬಿಡೋಣ ಅಂತ ಹೋಗಿ ಇನ್ನೊಂದು ದೊಡ್ಡ ಕಷ್ಟಕ್ಕೆ ನೀವು ಸಿಕ್ಕಿ ಹಾಕಿಕೊಳ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಮತ್ತು ಬೇಡ, ಕುತ್ತಿಗೆ ತನಕ ವಿಷಯ ಬರ್ತಾ ಇದೆ, ನಾನು ಹೇಳಿ ಮತ್ತು ನೀವು ಏನೇನೋ ಕಲ್ಪಿಸ್ಕೊಳ್ತೀರಿ. ನಿಮಗೆ ಅದರ ಅರ್ಥವು ಎಲ್ಲ ಮನಸ್ಥಿತಿಯಲ್ಲಿರುವ, ಎಲ್ಲ ಪರಿಸ್ಥಿತಿಯಲ್ಲಿ ಇದ್ದವರು ಫೇಸ್ಬುಕ್ಕು, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತಾರೆ. ಆದ್ದರಿಂದ ಕೆಲವು ಗೋಪ್ಯವಾದ ವಿಷಯಗಳನ್ನು ಗೋಪ್ಯವಾಗಿ ಇಟ್ಟಿರ್ತಾರೆ. ನಿಮ್ಮ ಗುರುಗಳು, ನಿಮ್ಮ ಹಿರಿಯರು, ಹೆತ್ತವರು ಯಾವ ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ, ಅದು ನಿಮಗೆ ಸೇಫೆಸ್ಟ್ ಮೆಥಡು, ನಿಮಗೆ ಅದು ಪರಿಣಾಮವನ್ನು ಕೊಂಡೇ ಕೊಡ್ತದೆ. ಇನ್ನು ನಿಮಗೆ ಬಿಟ್ಟಿದ್ದ ವಿಷಯ ಏನಾಗುತ್ತೆ, ಬಹುತೇಕ ಒಂದು 60% ತೊಂದರೆ ಆಗೋದಿಲ್ಲ. ಕಾರಣ ಏನು ಅಂದರೆ, ನಾವು ಅದನ್ನು ಸರಿಯಾಗಿ ಮಾಡಿರೋದೇ ಇಲ್ಲ, ಆದ್ದರಿಂದ ತೊಂದರೆ ಆಗೋದಿಲ್ಲ. ಏನಾಗುತ್ತೆ, ಈ 40% ಗೊತ್ತಿಲ್ಲದೆ ನಮಗೆ ಸಂಸ್ಕಾರವಿದ್ದು ಗೊತ್ತಿಲ್ಲದೆ ನಾವು ಸರಿ ಮಾಡಿಬಿಡ್ತೇವೆ ಅರ್ಧಂಬರ್ಧ. ಆಗ ನಿಶ್ಚಯವಾಗಿ ಏಟು ಕೊಡ್ತದೆ. ನೀವು ಆ 40% ಏನಾದರೂ ಸೇರಿಬಿಟ್ರಿ ಅಂದರೆ, ನೀವು ಎಲ್ಲಿಂದ ಶುರು ಮಾಡಿದ್ದೀರಲ್ಲ ಅದಕ್ಕಿಂತ ಕೆಳಗಡೆ ಅಧಪತನ ಆಗ್ತದೆ ಸಾಧನ ಮಾರ್ಗದ್ದು. ಆದ್ದರಿಂದ ಈ ತುಂಬ ಜನ ಕೇಳ್ತಾರೆ ನನ್ನನ್ನು, ಯಾವ ಮಂತ್ರ ತುಂಬ ಪವರ್ಫುಲ್ಲು ಅಂತ. ನಿಮ್ಮ ಗುರುಗಳು, ನಿಮ್ಮ ಪರಂಪರೆ ಯಾವ ಮಂತ್ರವನ್ನು ನಿಮಗೆ ಕೊಟ್ಟಿದೆ ಅದೇ ಪವರ್ಫುಲ್ ಮಂತ್ರ. ನೋಡಿದ್ರಲ್ಲ ಅವರು ಯಾವ ಥರ ಹೇಳಿದರು ಅಂತ ಹೇಳ್ಕೊಂಡು ನೀವು ಕೇಳ್ಕೊಂಬಂದ್ರಲ್ಲ. ನೀವು ಹೇಳುವ ಕೆಲವೊಂದು ಮಂತ್ರ ಉಂಟಲ್ಲ, ಆ ಮಂತ್ರ ಉಂಟಲ್ಲ, ಗುರುಮುಖೇನ ನಿಮಗೆ ಮಂತ್ರೋಪದೇಶ ಆಗಿರಬೇಕು, ಆಯಿತಾ? ಆ ಥರ ಇದ್ದರೆ ಮಾತ್ರ ನೀವು ಹೇಳಬೇಕು. ಅದಲ್ಲದೆ ನಿಮಗೆ ಯಾರೋ ಹೇಳಿದರು, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಮಂತ್ರವನ್ನು ಸುಮ್ಮನೆ ಅದರದ್ದು ಮೂಲವೇ ನಿಮಗೆ ಗೊತ್ತಿರೋದಿಲ್ಲ, ಮಂತ್ರದ ಅರ್ಥವೇ ನಿಮಗೆ ಗೊತ್ತಿರೋದಿಲ್ಲ, ಯಾರೋ ಹೇಳಿದರು ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ನೀವು ಮಂತ್ರ ಹೇಳ್ತಿರ್ತೀರ. ಆಮೇಲೆ ಎರಡನೇದೇನಂತ ಹೇಳಿದರೆ, ಮಂತ್ರ ಹೇಳುವಾಗ ಉಂಟಲ್ಲ, ಉಚ್ಚಾರ ತಪ್ಪಾಗಬಾರ್ದು, ಸ್ಪಷ್ಟ ಉಚ್ಚಾರ ಇರಬೇಕು. ಅವರು ಮಂತ್ರ ಹೇಳಿಕೊಡ್ತಾರೆ ನೋಡಿ ನಿಮಗೆ, ಅವರು ಅನುದಿನ ಇಡೀ ದಿನ ದೇವರ ನಾಮ, ದೇವರ ಸ್ಮರಣೆ, ದೇವರ ಮಂತ್ರ ಅವರಿಗೆ ಹೇಳಿ ಚಿಕ್ಕ ಮಗುವಿಂದ ನಮಗೆ ಹೇಗೆ ಫಿಲಮ್ ಸಾಂಗ್ ಎಲ್ಲ ಅಭ್ಯಾಸ ಆಗಿ, ನಾನು ಅದು ಹೀಗೆ ಹೇಳ್ತಾ ಇರೋದು, ಫಿಲಮ್ ಸಾಂಗ್ಗೆಲ್ಲ ಕೇಳಿ ನಮಗೆ ಹೇಗೆ ಅಭ್ಯಾಸ ಆಗಿರ್ತದೆ ನೋಡಿ, ಅದೇ ರೀತಿಯಲ್ಲಿ ಕೆಲವೊಂದು ಮನೆಯಲ್ಲಿ ಉಂಟಲ್ಲ ಮಂತ್ರೋಪದೇಶ ಅಥವಾ ಮಂತ್ರ ಅವ್ರ ಮನೆಯಲ್ಲಿ ಚಿಕ್ಕ ಮಗುವಿನಿಂದನೇ
ಕೇಳಿ 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 ಅಭ್ಯಾಸ ಆಗಿರ್ತದೆ. ಆ ಕಾರಣದಿಂದ ಅವರು ಮಂತ್ರವನ್ನು ಯಾವ ಕಾರಣಕ್ಕೂ ಕೂಡ ತಪ್ಪು ಹೇಳೋದಿಲ್ಲ. ಅವರು ಹೇಳಿದರೆ ನಡೀತದೆ, ಒಂದು ಉಚ್ಚಾರ ಕೂಡ ತಪ್ಪಾಗದೆ ಕರೆಕ್ಟಾಗಿ ಹೇಳ್ತಾರೆ. ಅವರು ಹೇಳಿದರೆ ನಡೀತದೆ. ಆದರೆ ನಮಗೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ನಾವು ಹೇಳುವ ಮಂತ್ರದಲ್ಲಿ ಉಚ್ಚಾರ ತಪ್ಪಾದರೂ ಕೂಡ ನಮಗೆ ತೊಂದರೆ ಬರ್ತದೆ ಆಯಿತಾ. ಅದಕ್ಕೆ ಅಂದರೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಅರ್ಥ ಇರ್ತದೆ ಆಯಿತಾ. ನಾವೇನು ಮಾಡೋದು ಅಂತ ಹೇಳಿದರೆ ಅದಕ್ಕೆ ನಮಗೆ ಅದು ಎಂತಂತ ಗೊತ್ತಿಲ್ಲ, ನಮಗೆ ಅದ್ರದ್ದು ವಿಷಯನೇ ಗೊತ್ತಿಲ್ಲ ಆಯಿತಾ. ಯಾವುದೋ ಒಂದು ಮಂತ್ರದಲ್ಲಿ ಅದು ಒಂದು ಅಕ್ಷರ ಆ ಕಡೆ ಈ ಕಡೆ ಆದರೂ ಕೂಡ ನಿಮಗೆ ತೊಂದರೆ ಆಗ್ತದೆ. ಆ ಮಂತ್ರದಲ್ಲಿ ಆ ಕಡೆ ಈ ಕಡೆ ಆಗ್ತದೆ. ಅವರು ಹೇಳುವಾಗ ಮಂತ್ರ ಹೇಳುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾರೆ. ಮಂತ್ರ ನೀವು ಮೊಬೈಲಲ್ಲಿ ಬೇಕಾದರೆ ಕೇಳಿ ಆಯಿತಾ. ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ಸಿಗ್ತದೆ ದೇವರ ಮಂತ್ರ. ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾರೆ ಆಯಿತಾ. ಅಷ್ಟೇ ಫಾಸ್ಟಾಗಿ ನಿಮಗೆ ಹೇಳ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ, ಅದನ್ನು ಬರ್ಕೊಳ್ಳಿಕ್ಕೂ ಆಗೋದಿಲ್ಲ ಆಯಿತಾ. ಅಷ್ಟು ಫಾಸ್ಟಾಗಿ ಹೇಳೋದ್ರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ಆದಷ್ಟು ಉಂಟಲ್ಲ, ನಿಮಗೆ ಮಂತ್ರ ಹೇಳಲಿಕ್ಕೆ ಉಚ್ಚಾರ ತಪ್ಪಾಗ್ತದೆ ಅಂತ ಹೇಳಿದ್ರೆ ದಯವಿಟ್ಟು ಆ ಮಂತ್ರವನ್ನು ಹೇಳಲಿಕ್ಕೆ ಹೋಗಬೇಡಿ. ಮೂರನೇದು ಏನಂತ ಹೇಳಿದರೆ ಇದು ಮಂತ್ರವನ್ನು ಪಠನೆ ಮಾಡ್ತಾರೆ ನೋಡಿ. ಯಾವತ್ತು ಮಂತ್ರ ಹೇಳ್ತಾರೆ, ಮಂತ್ರೋಪದೇಶ ಆಗಿರ್ತದೆ, ಗುರುಕುಲದಲ್ಲಿ ಕಲ್ತಿರ್ತಾರೆ, ಅಥವಾ ಅವ್ರ ಮನೆಯಲ್ಲಿ ಮಂತ್ರ ಯಾವತ್ತು ಅನುದಿನ ಮಂತ್ರ ಹೇಳ್ತಾ ಇರ್ತಾರೆ. ಇಡೀ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದೇವರ ಸ್ಮರಣೆ ಮಾಡ್ತಾ ಇರ್ತಾರೆ. ಅಂಥವರ ಮನೆಯಲ್ಲಿ ನಾನ್ ವೆಜ್ ತಿಂತಾ ಇರುವುದಿಲ್ಲ ಆಯಿತಾ. ಆದರೆ ನಾವು ಉಂಟಲ್ಲ, ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ದೇವರ ಮಂತ್ರ ಹೇಳಿ ಈ ಕಡೆಯಿಂದ ನಾನ್ ವೆಜ್ ತಿಂದರೆ ಕೂಡ ನಿಮಗೆ ದೋಷ ಬರ್ತದೆ ಆಯಿತಾ. ನಾನ್ ವೆಜ್ ಎಲ್ಲ ತಿಂದು ಉಂಟಲ್ಲ, ಮಂತ್ರವನ್ನು ಹೇಳುವ ಹಾಗೆ ಇಲ್ಲ. ಅದರಲ್ಲೂ ಕೂಡ ಕೆಲವೊಂದು ಅವರ ಗುರುಗಳೇ ಹೇಳಿದರು ಏನಂತ ಹೇಳಿದರೆ, ಇದು ಅರುಣ್ ಪ್ರಕಾಶ್ ಗುರುಗಳೇ ಹೇಳಿದರು ಏನಂತ ಹೇಳಿದರೆ, ಕೆಲವೊಂದು ದೇವಿಯ ಮಂತ್ರ ಹೇಳಲೇಬಾರ್ದು ಅಂತ ಹೇಳ್ಕೊಂಡು ಕೂಡ ಅವರು ಹೇಳಿದರು ನೋಡಿ. ಕೆಲವೊಂದು ಮನೆಯಲ್ಲಿ ಉಂಟಲ್ಲ, ಶ್ರಾವಣಕ್ಕೆ 1 ತಿಂಗಳು ನಾನ್ ವೆಜ್ ಬಿಡಲಿಕ್ಕೆ ಕಷ್ಟಪಡ್ತಾರೆ ಆಯಿತಾ. ನಾನ್ ವೆಜ್ ಪದೇ ಹೇಳ್ತಾ ಇರ್ತಾರೆ ಆಯಿತಾ. ನನಗೆ ತಿನ್ನಬೇಕು ಅಂತ ಎಣಿಸ್ತದೆ, ಆದರೆ ದೇವರಿಗೋಸ್ಕರ ನಾನು ಬಿಟ್ಟಿದ್ದೇನೆ ಅಂತ ಹಾಗೆ ಹೇಳಿದರೂ ಕೂಡ ನಿಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಆಯಿತಾ. ನೀವು ಉಂಟಲ್ಲ, ಮಂತ್ರ ಹೇಳಬೇಕು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿಕೊಂಡು ತಿನ್ನಲಿಕ್ಕೆ ಇಲ್ಲ. ಅದರಲ್ಲೂ ಕೂಡ ಕೆಲವೊಂದು ಮಂತ್ರ ನೀವು ಹೇಳ್ತೀರಾ ಅಂತ ಹೇಳಿದರೆ ನಾನ್ ವೆಜ್ ಮಾಡುವ ಹಾಗೆ ಇಲ್ಲ. ಇವಾಗ ನಾವು ಕೂಡ ಉಂಟಲ್ಲ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದವರೇ ಆಯಿತಾ. ಆದರೂ ಉಂಟಲ್ಲ ನಮ್ಮದರಲ್ಲಿ ಗೌಡ ಸಾರಸ್ವತ ಸಮುದಾಯ ಅಂದರೆ ಕೊಂಕಣಿ ಸಮುದಾಯದಲ್ಲಿ 100ರಲ್ಲಿ 95% ಜನರು ಮನೆಯಲ್ಲಿ ನಾನ್ ವೆಜ್ ತಿಂತಾರೆ ಆಯಿತಾ. ಮುಂಚೆ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇವಾಗಿನ ಕಾಲದಲ್ಲಿ 100ರಲ್ಲಿ 95% ಜನ ತಿಂತಾರೆ. ಆ ಕಾರಣದಿಂದ ನಾವು ಕೂಡ ಹೇಳುವುದು ತಪ್ಪು, ಮಂತ್ರವನ್ನು ಹೇಳಲಿಕ್ಕೆ ಇಲ್ಲ. ನಾನ್ ವೆಜ್ ಯಾರು ತಿಂತಾರೆ ನೋಡಿ ಅವರ ಮನೆಯಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳುವ ಹಾಗೆ ಇಲ್ಲ. ಇವಾಗ ನಿಮಗೆ ಯಾವ ಮಂತ್ರ ಹೇಳ್ಬೋದು ಅಂತ ಹೇಳಿದರೆ ನಿಮಗೆ ಲಲಿತ ಸಹಸ್ರನಾಮ ಹೇಳ್ಬೋದು ಆಯಿತಾ. ಲಲಿತ ಸಹಸ್ರನಾಮ ಹೇಳಿದರೆ ಏನೂ ತೊಂದರೆ ಆಗೋದಿಲ್ಲ ಆಯಿತಾ. ಜೊತೆಗೆ ವಿಷ್ಣು ಸಹಸ್ರನಾಮ ಹೇಳಿದರೂ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ. ಇದು ಲಕ್ಷ್ಮೀದು ಉಂಟಲ್ಲ ಅಷ್ಟೋತ್ತರ, ಅದನ್ನು ಬೇಕಾದರೆ ಹೇಳ್ಬೋದು ಆಯಿತಾ. ಅದಕ್ಕೆ ನಾನ್ ವೆಜ್ ತಿನ್ನಬೇಕು ಹಾಗೆಲ್ಲ ಎಂತ ಸಹ ಇಲ್ಲ, ಅದೆಲ್ಲ ಹೇಳ್ಬೋದು ಆಯಿತಾ. ಲಲಿತ ಸಹಸ್ರನಾಮ ಹೇಳ್ಬೋದು, ವಿಷ್ಣು ಸಹಸ್ರನಾಮ ಹೇಳ್ಬೋದು, ಲಕ್ಷ್ಮೀ ಅಷ್ಟೋತ್ತರ ಹೇಳ್ಬೋದು. ಅದನ್ನು ಬಿಟ್ಟು ಉಂಟಲ್ಲ ನಿಮಗೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಬೇಕಾದರೆ ನೀವು ಹೇಳಿದರೆ ಸಾಕಾಗ್ತದೆ ಆಯಿತಾ. ನಿಮಗೆ ಈಶ್ವರನಿಗೆ ಹೇಳಬೇಕಾದ್ರೆ, ಈಶ್ವರನ ಮಂತ್ರ ಹೇಳಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕಾಗ್ತದೆ. ಆ ಗುರುಗಳೇ ಹೇಳಿದ ಹಾಗೆ ನೀವು ಯಾವ ಮಂತ್ರ ಪಠನೆ ಮಾಡಬೇಕಂತ ಇಲ್ಲ. ರಾಮ 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 ಅಂತ ಹೇಳ್ಕೊಂಡ್ರು ಮನಸ್ಸಲ್ಲಿ ಸಾಕಾಗ್ತದೆ. ಜೊತೆಗೆ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿದ್ರು ಸಾಕಾಗ್ತದೆ ಆಯಿತಾ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ದೇವರು ಇಷ್ಟ ನೋಡಿ ಆ ದೇವರ ಹೆಸರನ್ನು ತಪ್ಪು ಮಂತ್ರ ಹೇಳ್ಕೊಂಡು ಇರುವ ಕಷ್ಟವನ್ನು ಜಾಸ್ತಿ ಮಾಡ್ಕೊಳ್ಳುವ ಬದಲು ಉಂಟಲ್ಲ, ನಿಮಗೆ ಯಾವ ದೇವರು ಇಷ್ಟ ನೋಡಿ ಆ ದೇವರ ಹೆಸರನ್ನು ಉಂಟಲ್ಲ ಹೇಳ್ತಾ ಇದ್ರೂ ಕೂಡ ನಡೀತದೆ ಆಯಿತಾ. ದೇವರ ಹೆಸರನ್ನು ನೀವು ಮನಸ್ಸಲ್ಲಿ ಎಣಿಸ್ಕೊಂಡು ಹೇಳ್ತಾ ಇದ್ರೂ ಕೂಡ ನಡೀತದೆ. ಅದನ್ನು ಬಿಟ್ಟು ಉಂಟಲ್ಲ ತಪ್ಪು ಉಚ್ಚಾರ, ತಪ್ಪು ಮಂತ್ರ ಆಯಿತಾ. ಮತ್ತು ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಉಲ್ಟಾ ಆಯಿತು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ತಲೆ ಮೇಲೆ ಹಾಕೊಳ್ಳುವ ಹಾಗೆ ಆಗಬಾರ್ದು. ಆ ಕಾರಣದಿಂದ ಹೇಳಿದ್ದು. ನಿಮಗೆ ಮಂತ್ರ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ನಿಮಗೆ ಯೂಟ್ಯೂಬಲ್ಲಿ ಆರಾಮಾಗಿ ಸಿಗ್ತದೆ ಮಂತ್ರ ಆಯಿತಾ. ತಪ್ಪು ಉಚ್ಚಾರ ಮಾಡಬಾರ್ದು ಅಂತ ಆವಾಗನೇ ನಾನು ಹೇಳಿದ್ದೆ ಆಯ್ತಾ. ಆ ಕಾರಣಕ್ಕೆ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ, ಅದನ್ನು ಹಾಕಿ ನೀವು ಕೇಳಿದರೂ ಕೂಡ ಸಾಕಾಗ್ತದೆ. ನೀವು ಬಾಯಿ ಬಿಟ್ಟು ಹೇಳಬೇಕಂತ ಇಲ್ಲ. ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಉಂಟಲ್ಲ ಮಂತ್ರವನ್ನು ಕೇಳಿದರೂ ಕೂಡ ನಿಮಗೆ ಸಾಕಾಗ್ತದೆ ಆಯಿತಾ. ನಿಮಗೆ ಒಳ್ಳೆಯ ಇದು ಮಂತ್ರಗಳು ಸಿಗ್ತದೆ ಆಯಿತಾ, ಯೂಟ್ಯೂಬಲ್ಲಿ ಸಿಗ್ತದೆ. ಅದರಲ್ಲೂ ಕೂಡ ಕೆಲವೊಂದು ಮಂತ್ರವನ್ನು ಮನೆಯಲ್ಲಿ ಹೇಳುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಆಚಾರ್ಯ ಅರುಣ್ ಪ್ರಕಾಶ್ ಅವರು ಹೇಳಿದ್ದಾರೆ, ಎಲ್ಲ ಮಂತ್ರ ಕೇಳಲಿಕ್ಕೆ ಹೋಗಬೇಡಿ. ನೀವು ವಿಷ್ಣು ಸಹಸ್ರನಾಮ ಕೇಳಿ, ಲಲಿತ ಸಹಸ್ರನಾಮ ಕೇಳಿ, ಅಥವಾ ನೀವು ಲಕ್ಷ್ಮೀ ಅಷ್ಟೋತ್ತರ ಅದನ್ನೆಲ್ಲ ಕೇಳಿ, ಅದನ್ನು ಬಿಟ್ಟು ಬೇರೆ ಎಲ್ಲ ಹೇಳಲಿಕ್ಕೆ ಹೋಗಬೇಡಿ. ಈಗ ಬೀಜ ಮಂತ್ರಗಳನ್ನು ಹೇಳ್ಬೋದಾ ಅಂತ ಹೇಳಿದರೆ ಬೀಜ ಮಂತ್ರಗಳನ್ನು ಕೂಡ ನಾನ್ ವೆಜ್ ತಿಂದಾಗ ಹೇಳುವ ಹಾಗೆ ಇಲ್ಲ ಆಯಿತಾ. ಮತ್ತು ಬೀಜ ಮಂತ್ರ ಉಂಟಲ್ಲ ನಿಮಗೆ 2 ಅಕ್ಷರ 3 ಅಕ್ಷರ ಆಯಿತಾ 5 ಅಕ್ಷರ ಆ ಥರದಲ್ಲಿ ಸಿಗ್ತದೆ. ನಿಮಗೆ ಅದು ಹೇಳುವಾಗ ಉಂಟಲ್ಲ ಉಚ್ಚಾರ ತಪ್ಪಾಗೋದಿಲ್ಲ, ಕರೆಕ್ಟ್ ಆಗಿರ್ತದೆ. ಅದನ್ನು ಕೂಡ ನಿಮಗೆ ಉಚ್ಚಾರ ತಪ್ಪಾಗ್ತದೆ ಅಂತ ಹೇಳ್ಕೊಂಡು ಆದರೆ ಅದಕ್ಕೆ ಕೂಡ ನಿಮಗೆ ಮೊಬೈಲಲ್ಲಿ ಸಿಗ್ತದೆ ಆಯಿತಾ, ಯೂಟ್ಯೂಬಲ್ಲಿ ಸಿಗ್ತದೆ ಬೀಜ ಮಂತ್ರಗಳದ್ದು ಕೂಡ.
ಅದನ್ನು ಕೂಡ ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ, ಉಚ್ಚಾರ ತಪ್ಪಾಗ್ತದೆ ಅಂತ ಹೇಳಿದರೆ ಬೀಜ ಮಂತ್ರಗಳನ್ನು ಕೂಡ ಹೇಳಲಿಕ್ಕೆ ಹೋಗಬೇಡಿ. ಇರುವ ದೋಷವನ್ನು ಜಾಸ್ತಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೇನೆ. ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.